ಡಿಯರ್ ಫ್ರೆಂಡ್ಸ್, ಬರ್ತ್ ಸಿಂಪಲ್ ಆಗಿದ್ರು ಪರವಾಗಿಲ್ಲ ಕಣ್ರಿ, ಡೆತ್ ಮಾತ್ರ ಗ್ರ್ಯಾಂಡ್ ಆಗಿರ್ಬೇಕು. ಭಗತ್ ಸಿಂಗ್ ಹೇಳೋ ಮಾತಿದು. ನಿಮ್ಮ ಎಲ್ಲರ ಬರ್ತ್ ಸಿಂಪಲ್ ಆಗಿದೆ, ಡೆತ್ ಹೇಗಿರ್ಬೇಕು ಗೊತ್ತಾ? ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಲಕ್ಷಾಂತರ ಜನ ಅವರ ಕೊನೆಯ ಅಂತಿಮ ಸಂಸ್ಕಾರಕ್ಕೆ ಅವ್ರನ್ನ ನೋಡ್ಬೇಕು ಅಂತ ಬಂದ್ರಲ್ಲ, 20-30 ಲಕ್ಷ ಜನ. ಅದು ನಿಜವಾದ ಅಚೀವ್ಮೆಂಟ್ ಅಂದ್ರೆ, ಅದು ನಿಜವಾದ ಸಾಧನೆ ಅಂದ್ರೆ. ಅದಕ್ಕೆ ನಾನು ಹೇಳಿದ್ದು, ಹುಟ್ಟು ದರಿದ್ರವಾಗಿದ್ರು ಪರವಾಗಿಲ್ಲ, ಸಾವು ಚರಿತ್ರೆ ಆಗಿರ್ಬೇಕು. ಬರ್ತ್ ಸಿಂಪಲ್ ಆಗಿದ್ರು ಪರವಾಗಿಲ್ಲ, ಡೆತ್ ಗ್ರ್ಯಾಂಡ್ ಆಗಿರ್ಬೇಕು. ಏನೇ ಕಷ್ಟಗಳು ಬರಲಿ, ಇವತ್ತು ಮಾಡಿದ ತಪ್ಪನ್ನ ನಾಳೆ ಮಾಡದೆ ತಪ್ಪುಗಳನ್ನ ತಿದ್ದುಕೊಳ್ಳಿ. ಸೆಲ್ಫ್ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ನನ್ನ ಆತ್ಮೀಯರೊಬ್ಬರು 1.5 ತಿಂಗಳ ಹಿಂದೆ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ದೆ. ಚೆನ್ನಾಗಿ ಮಾತಾಡಿದ್ರು, ಅವ್ರ ಮನೇಲಿ ಊಟ ಮಾಡಿದೆ. ಇದೇ ಆನೇಕಲ್ ತಾಲೂಕಿನವರು. ಕಳೆದ ವಾರ ಸತ್ತೋದ್ರು. ಯಾಕೆ ಅಂತ ಕೇಳಿದ್ರೆ, ಅವರು ಮನೇಲಿ ಹೇಳಿದ್ರು ಕ್ಯಾನ್ಸರ್ ಇತ್ತು ಸರ್. ಯಾಕೆ ನನ್ನ ಹತ್ರ 1.5 ತಿಂಗಳಿಂದ ಚೆನ್ನಾಗಿ ಮಾತಾಡಿದ್ರಲ್ಲ ಅಂದಾಗ ಹೇಳಿದ್ರು, ನಮಗೂ ಗೊತ್ತಿರ್ಲಿಲ್ಲ, ಏನೋ ಹೆಲ್ತ್ ಇಶ್ಯೂಸ್ ಅಂತ ಹೇಳಿ ನಾರಾಯಣ ಹೃದಯ ಇಲಾಖೆ ನಾವು ಕರ್ಕೊಂಡು ಹೋದ್ವಿ. ತಕ್ಷಣ ಎಲ್ಲ ಟೆಸ್ಟ್ ಮಾಡಿದ್ರು. ಟೆಸ್ಟ್ ಮಾಡಿದಾದ್ಮೇಲೆ ಅವ್ರಿಗೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಇದೆ ಅಂತ ಹೇಳಿದ್ರು. ಅದಾದ್ಮೇಲೆ 1 ವಾರ ಇದ್ರು, ತೀರ್ಕೊಂಡ್ರು ಅಂತ. ಪ್ರಾಬ್ಲಮ್ಗಳು ಹಾಗೇನೆ. ನಿಮ್ಮಲ್ಲಿ ಹುಟ್ಟುವ ಪ್ರಾಬ್ಲಮ್ಸ್ ಅನ್ನ ಫಸ್ಟ್ ಸ್ಟೆಪ್ ನಲ್ಲಿ, ಮೊದಲನೇ ಹಂತದಲ್ಲಿ ನೀವು ಗುರುತಿಸಿಕೊಂಡು ಬೆಳೆದೇ ಹೋದ್ರೆ, ಬದಲಾಯಿಸಿಕೊಳ್ಳದೆ ಹೋದ್ರೆ, ಸೆಲ್ಫ್ ಅವೇರ್ನೆಸ್ ಇಂದ ನಿಮ್ಮ ತಪ್ಪುಗಳನ್ನು ನೀವು ತಿದ್ದುಕೊಳ್ಳದೆ ಹೋದ್ರೆ, ಕ್ಯಾನ್ಸರ್ ಇಂದ ಕೇವಲ ಬಾಡಿ ಮಾತ್ರ ಡ್ಯಾಮೇಜ್ ಆಗುತ್ತೆ. ನಿಮ್ಮ ತಪ್ಪುಗಳಿಂದ ನೀವು ತಿದ್ದುಕೊಳ್ಳದೆ ಹೋದ್ರೆ ನಿಮ್ಮ ಲೈಫ್ ಡ್ಯಾಮೇಜ್ ಆಗುತ್ತೆ, ನಿಮ್ಮ ಪೇರೆಂಟ್ಸ್ ಡ್ಯಾಮೇಜ್ ಆಗ್ತಾರೆ, ನಿಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗುತ್ತೆ, ನಿಮ್ಮ ಕರಿಯರ್ ಡ್ಯಾಮೇಜ್ ಆಗುತ್ತೆ, ಎಂಟೈರ್ ನಿಮ್ಮ ಲೈಫ್ ಡ್ಯಾಮೇಜ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದಾರೆ, ಜಗತ್ತಿನಲ್ಲಿ ತಪ್ಪು ಮಾಡದೆ ಇರೋನು ಯಾವನು ಇಲ್ಲ, ತಪ್ಪು ಮಾಡ್ತಾರೆ. ಆದರೆ ಇವತ್ತು ಮಾಡಿದ ತಪ್ಪನ್ನ ನಾಳೆ ಮಾಡಬಾರದು. ಹಾಗಾದ್ರೆ ನಾಳೆ ತಪ್ಪು ಮಾಡಲ್ವಾ ಸರ್? ಮಾಡ್ತಾರೆ, ಸಹಜ. ನಾಳೆ ಮಾಡಿದ ತಪ್ಪನ್ನ ನಾಳಿದ್ದು ಮಾಡದ ಹಾಗೆ ಎಚ್ಚರಿಕೆಯಿಂದ ಬದುಕಿ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ತಂದೆ ತಾಯಿಗಳ ಒಳ್ಳೆ ಹೆಸರು ತಂದುಕೊಡಿ. ಇರೋದೊಂದು ಜೀವನ, ಚೆನ್ನಾಗಿ ಓದಿ, ಒಳ್ಳೆ ಕೆಲಸ ತಗೊಳ್ಳಿ, 4 ಜನಕ್ಕೆ ಸಹಾಯ ಮಾಡಿ, ಸಾಧ್ಯವಾದ್ರೆ ದೇಶ ಓಡಾಡಿ, ಇನ್ನೂ ಸಾಧ್ಯವಾದ್ರೆ ಎಂಟೈರ್ ವರ್ಲ್ಡ್ ಅಲ್ಲಲ್ಲಿ 2 ವರ್ಷ 3 ವರ್ಷ 4 ವರ್ಷ ಓಡಾಡ್ಕೊಂಡು ಬನ್ನಿ. ಕೊನೆಯಲ್ಲಿ ನಿಮ್ಮ ದೇಶದಲ್ಲಿ ಸೆಟ್ಲ್ ಆಗಿ ನಿಮ್ಮ ದೇಶದಲ್ಲಿ ಪ್ರಾಣವನ್ನ ತ್ಯಾಗ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಯಾರೇ ಆಗಲಿ ಭಾರತ್ ಮಾತಾ ಕಿ ಜೈ. ನನ್ನ ರಿಕ್ವೆಸ್ಟ್, ಒಂದೇ ಮಾತ್ರ ಅಂತ ಹೇಳಿದಾಗ ನೆಗ್ಲೆಕ್ಟ್ ಮಾಡಬೇಡಿ, ಬೇಜಾರಿಂದ ಹೇಳ್ಬೇಡಿ, ದುರಹಂಕಾರದಿಂದ ಹೇಳ್ಬೇಡಿ, ಏನೋ ಒಂದು ಅಸಹ್ಯದಿಂದ ಹೇಳ್ಬೇಡಿ. ನಾನು ದೇವರ ಮುಂದೆ ಬಿಟ್ಟರೆ ಯಾರ ಮುಂದೆ ಕೈ ಮುಗಿಯೋಲ್ಲ, ನಿಮ್ಮ ಮುಂದೆ ಮುಗಿತಾ ಇದ್ದೇನೆ. 19ನೇ ಶತಮಾನ ಇಂಗ್ಲೆಂಡಿಂದು, 20ನೇ ಶತಮಾನ ಅಮೆರಿಕದ್ದು, 21ನೇ ಶತಮಾನ 21 ಸೆಂಚುರಿ ಇಂಡಿಯಾದ ಎಂಟೈರ್ ವರ್ಲ್ಡ್ ಅನ್ನ ಲೀಡ್ ಮಾಡ್ತಕ್ಕಂಥದ್ದು ಈ 100 ವರ್ಷಗಳ ಕಾಲ ಭಾರತ. ಭಾರತ ಅಂದ್ರೆ ಭೂಭಾಗ ಅಲ್ಲ, ಭಾರತ ಅಂದ್ರೆ ನೀವು ಇಲ್ಲಿ ಕುಳಿತಿರ್ತಕ್ಕಂಥ ಈ ಜೆನ್ಸಿ ಜನರೇಷನ್ ಎಂಟೈರ್ ವರ್ಲ್ಡ್ ಅನ್ನ 21 ಸೆಂಚುರಿನಲ್ಲಿ ರೂಲ್ ಮಾಡೋದು, ಲೀಡ್ ಮಾಡೋದು. ಅದಕ್ಕೆ ಹೇಳ್ತಾ ಇದ್ದೇನೆ, ಎಲ್ಲೇ ಹೋಗಿ ಭಾರತ್ ಮಾತಾ ಕಿ ಜೈ, ಒಂದೇ ಮಾತಾಡುವುದನ್ನ ಪ್ರೀತಿಯಿಂದ ಹೇಳಿ. ಈಗ ನೋಡೋಣ ಹೇಗೆ ಹೇಳ್ತೀರಾ ಅಂತ. ಹೇಳೋಣ, ಒಂದ್ಸತಿ ಹೇಳೋಣವಾ?